ಈಗ ಹಿಜಾಬ್ ವಿಷಯವನ್ನ ಇವತ್ತು ರಾಜ್ಯ ಸರ್ಕಾರ ಹೋದು ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರ ಆ, ಹಿಜಾಬನ್ನ ನಿಷೇಧ ಮಾಡಿತ್ತು. ಈಗ ಸಿದ್ದರಾಮಯ್ಯ ಅವರ ಕಾಂಗ್ರೆಸ್ ಸರ್ಕಾರ ಆ ಆದೇಶವನ್ನ ಹಿಂಪಡೆದಿದೆ. ಇದರಲ್ಲಿ ದೊಡ್ಡ ವ್ಯತ್ಯಾಸ ಇಲ್ಲ. ಅದು ಅವ್ರು ಆದೇಶ ಮಾಡಿದ್ರು, ಇವರು ಹಿಂಪಡೆದಿದ್ದಾರೆ, ಅದೇನು ವ್ಯತ್ಯಾಸ ಇಲ್ಲ. ಆದರೆ ಪ್ರಮೋದ್ ಮುತಾಲಿಕ್ ಅವರು ಕೆಲವೊಬ್ಬರು ಪ್ರತಿಭಟನೆ ಮಾಡೋದರ ಮೂಲಕ ಈ ಹಿಜಾಬ್ ವಿಷಯ, ಹಿಜಾಬು ಅದು ಇದು ಅಂತ ಹೇಳಿಕೆ ಕೊಡೋದ್ರ ಮೂಲಕ ಸುಮ್ಮನೆ ಹಿಂದೂ ಮತ್ತು ಮುಸಲ್ಮಾನರ ಮಧ್ಯೆ ಒಂದು ವಿಷ ಬೀಜ ತುಂಬಲಿಕ್ಕೆ ಕೈ ಹಾಕ್ತಾ ಇದ್ದಾರೆ. ಪ್ರಮೋದ್ ಮುತಾಲಿಕ್ ಅವರು ನಾನು ಹೇಳ್ತೇನೆ, ಪ್ರಮೋದ್ ಮುತಾಲಿಕ್ ಅವರು ಜೀವನದಲ್ಲಿ ಯಾವತ್ತೂ ಕೂಡ ಬಡವರಿಗೆ ಅನ್ನದಾನ ಮಾಡಿಲ್ಲ, ಶೈಕ್ಷಣಿಕವಾಗಿ ಶಿಕ್ಷಣ ದಾನ ಮಾಡಿಲ್ಲ. ಯಾರಾದರೂ ಬಡವರು ಆಸ್ಪತ್ರೆಯಲ್ಲಿದ್ದಾಗ ಅವ್ರು ಹೋಗಿ ಭೇಟಿ ಕೊಟ್ಟು ಅವ್ರ ಧನ ಸಹಾಯ ಮಾಡಬೇಕು. ಯಾರು ಕಷ್ಟದಲ್ಲಿದ್ದಾರೆ ಅವ್ರನ್ನ ಕಷ್ಟ ನಿವಾರಣೆ ಮಾಡಲಿಕ್ಕೆ ಅವ್ರನ್ನ ಧನ ಸಹಾಯ ಮಾಡಬೇಕು. ಯಾರು ಹಸಿವಿರ್ತಾರೆ ಅವ್ರನ್ನ ಹಸಿವು ಮುಕ್ತ ಮಾಡಲಿಕ್ಕೆ ಅವ್ರ ಅನ್ನದಾನ ಮಾಡಬೇಕು. ಇವೆಲ್ಲ ಕೆಲಸಕ್ಕೆ ಕೈ ಹಾಕಬೇಕು. ಪ್ರಮೋದ್ ಮುತಾಲಿಕ್ ಒಂದಾದ್ರೂ ವಿಡಿಯೋ ಪ್ರಮೋದ್ ಮುತಾಲಿಕ್ ಒಳ್ಳೆ ಕೆಲಸ ಮಾಡಿದ್ದಾರೆ, ಸಮಾಜದಲ್ಲಿ ಬಡವರಿಗೆ ಕಲ್ಯಾಣಕ್ಕಾಗಿ ಮಾಡಿದ್ದಾರೆ. ಬಡವರ ಹೆಣ್ಮಕ್ಕಳಿಗೆ ಇವತ್ತು ಶೈಕ್ಷಣಿಕವಾಗಿ ಕೆಲವೊಬ್ಬರಿಗೆ ಫೀಸ್ ಇರೋದಿಲ್ಲ, ಡೊನೇಷನ್ ಇರೋದಿಲ್ಲ, ಅಂಥವ್ರಿಗೆ ನಾವು ಫೀಸ್ ತುಂಬಬೇಕು, ಡೊನೇಷನ್ ತುಂಬಬೇಕು, ಅವ್ರಿಗೆ ಆರ್ಥಿಕವಾಗಿ ಸದೃಢ ಮಾಡಬೇಕು ವಿದ್ಯಾರ್ಥಿಗಳಿಗೆ. ಇಂಥವೆಲ್ಲ ಕೆಲಸಕ್ಕೆ ನಾವೆಲ್ಲ ಸಾರ್ವಜನಿಕರಾಗಿ ರಾಜಕಾರಣಿಗಳು, ಸಂಘ ಸಂಸ್ಥೆಗಳು ಕೈ ಹಾಕಿ ಸಮಾಜವನ್ನು ಒಂದುಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಸಮಾಜವನ್ನು ಇವತ್ತು ಮೇಲೆತ್ತಿ ಯುವಕರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸದೃಢ ಆಗಬೇಕು ಅಂತ ನನ್ನ ಚಿಂತನೆ ಆಗಿದೆ. ಆದರೆ ಪ್ರಮೋದ್ ಮುತಾಲಿಕ್ನಂತವರು ಸುಮ್ಮನೆ ಹಿಂದೂ ಮುಸ್ಲಿಂ ಬೆಳಗ್ಗೆ ಹಿಂದೂ ಮುಸ್ಲಿಂ, ರಾತ್ರಿ ಹಿಂದೂ ಮುಸ್ಲಿಂ ಮಾಡಿ ಸುಮ್ಮನೆ ಸಮಾಜದಲ್ಲಿ ಅಶಾಂತಿ ಉಂಟು ಮಾಡಿದ್ದಾರೆ. ಪ್ರಮೋದ್ ಮುತಾಲಿಕ್ ನಾನು ಹೇಳೋದಷ್ಟೇ, ತಾವು ವಯಸ್ಸಾಗಿದೆ ತಮ್ಮದು. ಈಗ ಈ ವಯಸ್ಸಲ್ಲಿ ಈ ಒಂದು ನಿಮ್ಮ ಕಾರ್ಯವೈಖರಿ ಶೋಭೆ ತರೋದಿಲ್ಲ. ಈ ವಯಸ್ಸಲ್ಲಿ ನೀವು ಏನು ಮಾಡಬೇಕಂದ್ರೆ ಯುವಕರಿಗೆ ಒಳ್ಳೆ ದಾರಿಗೆ ಹೋಗಬೇಕು, ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಒಳ್ಳೆ ಕೆಲಸಕ್ಕೆ ಕೈ ಹಾಕಬೇಕು, ಸಾಮಾಜಿಕ ಒಳ್ಳೆ ಕಾರ್ಯಗಳನ್ನು ಯುವಕರು ಮಾಡಬೇಕು ಅಂತ ಸಂದೇಶವನ್ನು ನೀವು ಯುವಕರಿಗೆ ಕೊಡಬೇಕು. ನೀವು ಹಿರಿಯರಾಗಿ ಆದ್ರೆ ನೀವೇ ಯುವಕರ ರಸ್ತೆಯಲ್ಲಿ ಬೀದಿಗೆ ಬೀಳೋದು ಹಿಂದೂ ಮುಸ್ಲಿಂ ಮಾಡಿದರೆ ಇವೆಲ್ಲ ಸರಿ ಅನ್ಸೋದಿಲ್ಲ. ನಾನು ಪ್ರಮೋದ್ ಮುತಾಲಿಕ್ ಹೇಳ್ತೇನೆ, ದಯವಿಟ್ಟು ನಿಮ್ಮ ನಡವಳಿಕೆಯನ್ನು ಸರಿಪಡಿಸ್ಕೋಬೇಕು. ನಿಮ್ಮ ಎಲ್ಲ ಆಟ ನಡೆಯೋದಿಲ್ಲ. ನಾವೆಲ್ಲ ಹಿಂದೂ ಮತ್ತು ಮುಸಲ್ಮಾನರು ಒಂದಾಗಿದ್ದೀವಿ. ಹಿಜಾಬ್ ಅನ್ನುವಂಥ ಮೂಲಭೂತ ಫಂಡಮೆಂಟಲ್ ರೈಟ್ ಅದು ಯಾರು ಬೇಕಾದ್ರೂ ಹಿಜಾಬ್ ಹಾಕ್ಬೋದು, ಹಾಕ್ಲಿಕ್ಕಿಲ್ಲ, ಅದು ಅವ್ರ ಸ್ವತಂತ್ರ. ಅದನ್ನು ನಾವು ಕೇಳುವಂಥ ಪ್ರಶ್ನೆ ನಮಗಿಲ್ಲ. ಸರ್ಕಾರ ಆದೇಶ ಹೊರಟಿದೆ, ಆ ಆದೇಶವನ್ನು ಕೆಲವರು ಪಾಲಿಸ್ತಾರೆ, ಕೆಲವರು ಪಾಲಿಸೋದಿಲ್ಲ, ಅದು ಅವರು ಬಿಟ್ಟ ವಿಷಯ. ಆದರೆ ಇದನ್ನ ಎಲ್ಲೋ ಒಂದು ಕಡೆ ತಗೊಂಡೋಗಿ ಹಿಂದೂ ಮುಸ್ಲಿಂ ಮಾಡ್ತಾ ಇರೋದು ಪ್ರಮೋದ್ ಮುತಾಲಿಕ್ ಖಂಡನೆ ಆಗಿದೆ. ಸಿದ್ದರಾಮಯ್ಯ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಆದೇಶ ಹೊರಡಿಸಿದೆ, ಅದನ್ನು ನಾವು ಸ್ವಾಗತ ಮಾಡ್ತೇವೆ. ಇಲ್ಲ, ಅವರು ಯಾವ ಶಾಲೆ ಹಾಕಲಿ ಏನಾದರೂ ಹಾಕಲಿ ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಯವರು ಅದಂಗೆ ಪರವಾನಗಿ ಕೊಟ್ಟರೆ ಹಾಕ್ಬೋದು, ಹಾಕ್ಲಿಕ್ಕಿಲ್ಲ, ಅದ್ರ ಬಗ್ಗೆ ನಾವೇನು ಚರ್ಚೆ ಇಲ್ಲ. ಬಟ್ ಧಾರ್ಮಿಕ ಅನುಸಾರವಾಗಿ ಹಿಜಾಬ್ ಅನ್ನೋದು ಖಾಲಿ ಮುಸ್ಲಿಂ ಮಹಿಳೆಯರು ಅಷ್ಟೇ ಹಾಕೋದಿಲ್ಲ. ಹಲವಾರು ಹಿಂದೂ ಸಮಾಜದ ಮಹಿಳೆಯರು ಕೂಡ ಹಿಜಾಬನ್ನು ಇವತ್ತು ಪ್ರಯೋಗ ಮಾಡ್ತಾರೆ, ಉಪಯೋಗಿಸ್ತಾರೆ.